ಎಲ್ರಿಗೂ ನಮಸ್ಕಾರ. ಅರಿವು ಪೋಷಕರ ಬಳಗ, ಅರಿವು ರಂಗ ಇವತ್ತು ನಿಮ್ಮ ಮುಂದೆ ಪುಟ್ಟಿಯ ಪಯಣ ಅನ್ನುವಂತಹ ನಾಟಕವನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಈ ನಾಟಕದ ರಚನೆಕಾರರು ರಾಮಚಂದ್ರ ದೇವ ಸರ್ ನಮ್ಮ ಜೊತೆ ಇಲ್ಲ. ಅವರ ಮನೆಯವರು ಶಶಿಕಲಾ ಮೇಡಮ್ ಇವತ್ತು ಪ್ರದರ್ಶನದಲ್ಲಿ ಇದ್ದಾರೆ. ಅವರು ನಾಟಕದ ಕಡೆಯಲ್ಲಿ ನಮ್ಮೆಲ್ಲರೊಂದಿಗೆ ಒಂದೆರಡು ಮಾತಾಡಲಿದ್ದಾರೆ. ನಾಟಕದ ಅವಧಿ 50 ನಿಮಿಷ. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮೋಡಿಗೆ ತಗೊಳ್ಳಿ. ನಾವು ಸ್ವಲ್ಪ ಗೌಜ್ ಮಾಡೋ ಜನ ಅಲ್ಲ, ನಿಧಾನವಾಗಿ ತಾಳ್ಮೆಯಾಗಿ ಕಡಿಮೆ ಸಮಯದಲ್ಲಿ ಈ ನಾಟಕವನ್ನು ಕಲ್ತಂಥವರು. ಪೋಷಕರ ತಾಳ್ಮೆಗೆ ನಾನು ಅವರಿಗೆ ಮೊದಲಿಗೆ ಧನ್ಯವಾದ ಹೇಳಬೇಕು. ಈಗ ನಿಮ್ಮ ಮುಂದೆ ನಾಟಕ ಪುಟ್ಟಿಯ ಪಯಣ. ಅಯ್ಯೋ 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 ನೋಡೆ, ರಿಲಯನ್ಸ್ ಶೇರ್ ಡಮಾರ್ ಅಂತ ಹೋಗಿದೆ. ನಾನು ಒಂದು 50 ಶೇರ್ ಇಟ್ಟಿದ್ದೆ. ಈ ತರ ಅದೇ ನುಕ್ಸಾನೆ. ಹೊರಗಡೆ ಕರೆದೇ ಹಾಕ್ಬಿಡ್ಲ? ಅವನ ಅರ್ಷದ್ ಮಾತ್ರ ಸಂಬಂಧಿ ಎಲ್ಲದಕ್ಕೂ ಹಾಕು ಅಂತ ಅಂತಾರಪ್ಪ. ನಿಂಗೆ ಹೆಂಗ್ ಗೊತ್ತೇ ಶೇರಿನ ಬೆಲೆ? ಒಂದ್ಸಲ ಏರ್ಬಿಟ್ಟ ಅಂದ್ರೆ ಈ ಕೆಲ್ಸಕ್ಕೆ ಮಾರೋದಲ್ಲಿ ಈ ಊರಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಹಳ್ಳಿಗೆ ಹೋಗಿ ಒಂದು ಪುಟ್ಟ ಮನೆ ಕಟ್ಕೊಂಡು ಚಮ್ ಅಂತ ಇಟ್ಬಿಡ್ತೀನಿ. ಬರ್ತೀರ ಬಿಡಿ? ಏನ್ ಮಾಡ್ತೀರಾ? ಈ ತರ ಬುರುಡೆ ಕುಡಿಯೋದನ್ನ ಬಿಟ್ಟು ಸಾಯಂಕಾಲ ಸ್ವಲ್ಪ ಮನೆಗೆ ಬೇಗ ಬನ್ನಿ. ನಮ್ ಪುಟ್ಟಿನೂ ಒಬ್ಬಳೆ ಇರ್ತಾಳೆ, ಅವಳನ್ನ ಔಟಿಂಗ್ ಕರ್ಕೊಂಡು ಹೋಗಿ. ಇವತ್ತು ಸಾಯಂಕಾಲನ ಆಗಲ್ಲ ಬಿಡು. ಯಾಕೆ ಆಗಲ್ಲ? ಲಾಯರ್ ಹತ್ರ ಹೋಗ್ಬೇಕು. ಅದು ಆ ಕೇಸ್ ಇತ್ತಲ್ಲ, ನಾಳೆ ಅದ್ರ ಹಿಯರಿಂಗ್ ಇದೆ. ನಾನು ಸಾಕ್ಷಿ ಹೇಳ್ಬೇಕು. ಏನ್ ಸಾಕ್ಷಿ ಹೇಳ್ಬೇಕು ಅಂತ ಲಾಯರ್ ಬ್ರೀಫ್ ಮಾಡ್ತಾರಂತೆ. ಅದೆಲ್ಲ ಕರೆಕ್ಟು. ಡಿಪಾರ್ಟ್ಮೆಂಟ್ ಇದೆಯಲ್ಲ, ಕೆಟ್ಟ ಡಿಪಾರ್ಟ್ಮೆಂಟ್. ಎಂಥ ಪ್ರಾಮಾಣಿಕ ಆಫೀಸರ್ ಅವ್ರು ಲಂಚ ತಗೊಂಡಿದ್ದಾರೆ ಅಂತ ಹೇಳಿ ಕೇಸಲ್ಲಿ ಸಿಕ್ಕಾಕಿ ಅವ್ರು ಜೀವ ತಿಂತಿರದ್ರಿ. ಮನುಷ್ಯತ್ವ ಇದೆಯಾ ನಿಮ್ಗೆ? ಪ್ರಾಮಾಣಿಕ ಅಲ್ಲ ಅಂತ ಯಾರು ಹೇಳಿದ್ರು? ಅಪ್ರಾಮಾಣಿಕ ಆಗ್ಲಿ, ಎಲ್ಲಾರ್ಗು ಲಂಚ ತಿನ್ನಕ್ ಬಿಡ್ಲಿ ಅಂತಾನೆ ಕಲೀಗ್ಸ್ ಎಲ್ಲ ಸೇರ್ಕೊಂಡು ಕೇಸ್ ಹಾಕಿ ಬ್ಲಾಕ್ ಮೇಲ್ ಮಾಡ್ತಾ ಇರೋದವನ್ನ.
ನೀವಾರು ಅವ್ರ ಪರ ಸಾಕ್ಷಿ ಹೇಳಕ್ಕಾಗಲ್ವಾ? ಹೆದರ್ಕ್ಲಕ್ಕಾಗ್ತೇನೆ. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೇನಾಗ್ಬೇಕು. ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ. ಬರ್ತೀರೋ ನಾನೇ ಹೊರಡ್ಲೋ? ಸರಿ ಬನ್ನಿ ಬೇಗ. ಪುಟ್ಟಿ ಪುಟ್ಟಿ, ಮನೆ ಕಡೆ ಜೋಪಾನ ನೋಡು. ವಿಡಿಯೋ ಕ್ಯಾಸೆಟ್ ಹಾಕಿದ್ದೀನಿ. ಡಿಸ್ಕವರಿ ಚಾನಲ್ ಮಾತ್ರ ನೋಡ್ಬೇಕು, ಬೇರೆ ಇನ್ನೇನು ನೋಡக்கூಡ್ದು. ನಾ ಸಾಯಂಕಾಲ ಬೇಗ ಬರ್ತೀನಿ ಆಯ್ತಾ? ಅಪ್ಪದು ಬಂದು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಾ ಬರ್ಲಾ? ಬಾಯ್ ಬಾಯ್, ಲವ್ ಯು ಪುಟ್ಟಿ. ಬಾಯ್ ಪುಟ್ಟಿ. ಬಾಯ್ ಪುಟ್ಟಿ, ಲವ್ ಯು ಪುಟ್ಟಿ. ಶೇರ್ ಮಾರ್ಕೆಟು ಡ್ಯಾಮ್ ಅಂದಾಯ್ತು, ಬರೀ ಇದೇ ಆಯ್ತು. ರಾಂಗ್ ನಂಬರ್. 1 2 3 4 5 6 7 8 9 10. 10 10 10 ಹತ್ತಿದ ಕುದುರೆಯ ರಾಜ 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 ರಾಜಂಗೊಬ್ಳು ರಾಣಿ 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 ರಾಣಿಗೊಂದು ಮಂಚ 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 ಮಂಚಕ್ಕೆ 2 ರೆಕ್ಕೆ 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 ರೆಕ್ಕೆ. ಮಂಚದ ರೆಕ್ಕೆ ಗಾಳಿಲಿ ಬಡಿದು ಮೇಲಕ್ಕೆ ಹಾರಿ ಹಾರಿ ಮಂಚದ ರೆಕ್ಕೆ ಗಾಳಿಲಿ ಬಡಿದು ಮೇಲಕ್ಕೆ ಹಾರಿ ಹಾರಿ. ಸೂರ್ಯನ ಬೆಂಕಿಗೆ ಮೋಡದ ತಂಪಿಗೆ ಮಂಚಕ್ಕೆ ಚಿಗುರೆಲೆ ಮೂಡಿ. ಯಾರು ಅಂತ ಹೇಳಿದ್ರೆ ಸರಿ, ತಮಾಷೆ ಮಾಡ್ಬೇಡ. ಈಗ ಎದುರುಗಡೆ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ಬೇಕಾಗುತ್ತೆ. ಇನ್ನು ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಕಣೆ, ನಾನು ಅಂದ್ರೆ ನಿನ್ನ ಹೆಸರಿಲ್ವಾ? ನಾನು ಕಪಾಟು 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 ಎಲ್ಲಾದ್ರೂ ಮಾತಾಡುತ್ತಾ? ಯಾರೋ ಕಳ್ಳ ಕಪಾಟಿಂಗಡೆ ಹೊತ್ಕೊಂಡು ನನ್ನನ್ನೇ ಹುಟ್ಟಿನೇ ಫೂಲ್ ಮಾಡಕ್ ನೋಡ್ತೀಯ? ಎಲ್ಲ ಖುನ್ನಿ ಪುಟ್ಟಿ. ನಾನೇ ಕಪಾಟೆ ಮಾತಾಡ್ತಾ ಇರೋದು, ನಿಜವಾಗ್ಲೂ ಗಾಡ್ ಪ್ರಾಮಿಸ್. ಬೇಕಾದ್ರೆ ಬಂದ್ ನೋಡು, ನನ್ ಹಿಂದೆ ಮುಂದೆ ಎಲ್ಲೂ ಕಳ್ರಿಲ್ಲ. ಹೌದಾ? ಲೆಟ್ ಮೀ ಸಿ. ಹೌದು, ಕಪಾಟೆಲ್ಲಾದ್ರೂ ಮಾತಾಡುತ್ತಾ? ಅದ್ ಸರಿ, ನೀನ್ ಮಾತಾಡೋದೆಲ್ಲಿಂದ ಕಲ್ತೆ? ಏ ಪುಟ್ಟಿ, ನಂಗೆ ಕಷ್ಟ ಆಗ್ತದೆ, ಆಚೆ ಬರಲ್ಲ. ಬರ್ತೀಯಾ? ಬಾ. ಹೀಗೆ ನಿಮ್ ಮಾತು ಕೇಳ್ತಾ ಕೇಳ್ತಾ ಬಂತು. ಕನ್ನಡ ಮಾತ್ರನೋ ಇಂಗ್ಲಿಷು ಬರುತ್ತೋ? ಎರಡೂ ಬರುತ್ತೆ. ಅರಿವು ಶಾಲೆ ಮಕ್ಕಳ ತರ. ಶೇರ್ ಪ್ರೈಸ್ ಎಷ್ಟಿದೆ, ಎಷ್ಟೇರ್ತು, ಎಷ್ಟಿಳಿತು ಎಲ್ಲಾನು ಹೇಳ್ತೀನಿ. ಇದು ನಮ್ಮ ಅಪ್ಪನಿಂದಲೇ ಕಲ್ತಿರೋದು. ಹಾಲಿನ ಬೆಲೆ, ತರಕಾರಿ ಬೆಲೆ, ಚಿನ್ನದ ಬೆಲೆ ಅಷ್ಟೇ ಯಾಕೆ, ಯಾರ್ಯಾರ ಮನೆಯಲ್ಲಿ ಕಿಟಿ ಪಾರ್ಟಿ ಇದೆ ಎಲ್ಲಾನು ಹೇಳ್ತೀನಿ. ಇದಕ್ಕೆ ನಮ್ಮ ಅಮ್ಮದೇ ಡೈಲಾಗು ಸೇಮ್ ಟು ಸೇಮ್ ಅಲ್ವಾ? ಹೌದು. ನಿಂಗೆ ಹಾಡಕ್ ಬರುತ್ತಾ? ಓ ಬರುತ್ತೆ. ಹಾಗಾದ್ರೆ ಟಣ ಟಣ ಮಾಡು ನೋಡೋಣ. ಹೇಳ, ಹಾಡು ಹಾಡು. ಢಣಾಂ ಢಣಾಂ ಗಂಟೆ ಬಡಿದು 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 ಢಣಾಂ ಢಣಾಂ ಗಂಟೆ ಬಡಿದು 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 ಗಂಟೆ ಹಕ್ಕಿ ದಿನಗಳ ಹಾರಿ 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 ದಿನಗಳ ಹಾರಿ ತಿಂಗಳ ಏರಿ ತಿಂಗಳ ಏರಿ ತಾರೆಯ ಗೋರಿ ತಿಂಗಳ ಏರಿ ತಾರೆಯ ಗೋರಿ ಢಣಾಂ ಢಣಾಂ ಗಂಟೆ ಹಕ್ಕಿ ಹಾರಿ ಹಾರಿ ಹಾರಿ. ಇದು ನಂದೇ ಹಾಡು, ಕಾಪಿ ಕ್ಯಾಟ್. ತಮಾಷೆ ಅಲ್ಲ? ನಂಗೆ ಒಬ್ಳೇ ಇದ್ದಾಗ ಮಾತಾಡೋಕೆ ಯಾರು ಇರಲ್ಲ. ನೀನು
ಎಲ್ಲಿದ್ದೆ? ಏನಾಗಿದೆ? ಅದೊಂದು ದೊಡ್ಡ ಕತೆ ಪುಟ್ಟಿ. ಕತೆನ? ಹೇಳು, 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 ಹೇಳು. ನಾನು ಕಪಾಟ ಆಗೋಕ್ಕೂ ಮುಂಚೆ ಕಾಡ್ನಲ್ಲಿ ಒಂದು ದೊಡ್ಡ ಮರ ಆಗಿದ್ದೆ. ಬೇರುಗಳನ್ನ ಮಣ್ಣಲ್ಲಿ ಊರಿ ನಿಂತಿದ್ದೆ. ಕೊಂಬೆಗಳನ್ನ ಆಕಾಶಕ್ಕೆ ಚಾಚಿದ್ದೆ. ನನ್ನ ದೇಹದ ಕೊಟ್ರೆ ಒಳಗೆ ಹಾವು, ಚೀಡು, ಮುಂಗುಸಿ ಇನ್ನೂ ಏನೇನೋ ವಾಸ ಮಾಡ್ತಾ ಇದ್ವು. ಅಷ್ಟೇ ಅಲ್ಲ ಪುಟ್ಟಿ, ನನ್ನ ಬುಡದಲ್ಲಿ ಹುಲಿ, ಸಿಂಹ, ಚಿರತೆ ಎಲ್ಲಾನು ಮಲ್ಕೊಂಡು ಹೋಗ್ತಿದ್ವು. ಕೇಳ್ತಾ ಇದ್ರೆ ಮೈ ಚುಮ್ಮನತ್ತೆ. ನನಗೂ ಮೈ ಚುಮ್ಮನತ್ತೆ. ಪ್ರತಿ ವರ್ಷ ನನ್ನ ಎಲೆಗಳೆಲ್ಲ ಉದುರ್ತಾ ಇದ್ವು. ನಾನು ಬೋಳಾಗಿ ನಿಂತಿರ್ತಾ ಇದ್ದೆ. ಆಮೇಲೆ ಮತ್ತೆ ಚಿಗುರ್ತಾ ಇದ್ದೆ. ಎಲೆಗಳಿಂದ ಮೈಯೆಲ್ಲ ಸಿಂಗರಿಸ್ಕೊಂಡು ಪುಷ್ಪವತಿಯಾಗಿ ನಿಂತಿರ್ತಿದ್ದೆ. ಅದನ್ನ ನೋಡಿ ಹಕ್ಕಿಗಳು ಹಿಂಡಾಗಿ ಬಂದು ನನ್ನ ಕೊಂಬೆಗಳಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮಲಗ್ತಿದ್ವು. ಅವುಗಳು ಹಾಡ್ತಾ ಇದ್ದೆ, ನಾನೇ ಹಾಡ್ತಾ ಇದ್ದಂಗಿರ್ತಿತ್ತು. ಆದ್ರೆ ಒಂದ್ಸಲಿ ನನ್ನ ಎಲೆಗಳೆಲ್ಲ ಉದುರಿದ್ವು. ನಾನು ಮತ್ತೆ ಚಿಗುರ್ಲೇ ಇಲ್ಲ. ನಾನು ಒಣಗೋದಕ್ಕೆ ಶುರುವಾದೆ. ನೀರು ಕುಡಿಯೋಣ ಅಂದ್ರೆ ಬೇರಿಂದ ನೀರು ಬಸಿಯಕ್ಕಾಗ್ಲಿಲ್ಲ. ನಾನು ಸತ್ತು ಹೋಗಿದ್ದೆ. ಅಯ್ಯೋ ಪಾಪ. ಆಮೇಲೆ ಆಮೇಲೆ ನನ್ನ ಕಡಿದು ತುಂಡು ಮಾಡಿ ಸಾಮಿಲಿಗೆ ತಂದ್ರು. ಮತ್ತೆ ಕುಯ್ದು ಹೊಲಿಗೆ ಮಾಡಿ ಗೋಡೌನಲ್ಲಿಟ್ರು. ನಿಮ್ಮಪ್ಪ ಗೋಡೌನಿಗೆ ಬಂದು ನನ್ನ ನೋಡಿ ಕಪಾಟ್ ಮಾಡಿಸಿ ಮನೆಗೆ ತಂದ್ರು. ಹೀಗೆ ಪುಟ್ಟಿ ಕಾಡಿಂದ ಊರಿಗೆ ನಿಮ್ಮ ಮನೇಲಿ ಬಂದು ಕೂತೆ. ಅಯ್ಯೋ ಹೋಗ್ಲಿ ಬಿಡು. ನಿಂಗೆ ಮತ್ತೆ ಕಾಡಿಗೆ ಹೋಗ್ಬೇಕಂತ ಅನ್ಸಲ್ವಾ? ಓ ಅನ್ಸುತ್ತೆ. ಆದ್ರೆ ಹೇಗೆ ಹೋಗ್ಲಿ ಪುಟ್ಟಿ? ನನಗೆ ಬೇರೂ ಇಲ್ಲ, ಕೊಂಬೆನೂ ಇಲ್ಲ. ನಿಮ್ಮ ಮನೆಯಿಂದ ಆಚೆ ಹೋದ್ರೆ 2 ದಿನಕ್ಕೆ ಮೈಯೆಲ್ಲ ಕೆದ್ದು ತಿಂದು ಲಟ್ಟಾಗ್ಬಿಡ್ತೀನಿ. ಹೌದಲ್ವಾ? ಹೋಗ್ಲಿ ಬಿಡು. ನೀನು ನಮ್ಮನೇಲೇ ಇರು. ಇಲ್ಲಿಂದ ಹೋಗು ಅಂತ ಯಾರೂ ಹೇಳಲ್ಲ. ನಿನಗೆ ಗೊತ್ತಾ, ಕಾಡು ಅಂದ್ರೆ ನನಗೆ ತುಂಬಾ ಇಷ್ಟ. ಸಿನಿಮಾಗಳೆಲ್ಲ ನೋಡಿದ್ದೀನಿ. ದೊಡ್ಡದಾದ ಕಾಡು, ಕಾಡಿನ ಮಧ್ಯ ಹರಿಯೋ ನೀರು. ನೀರಲ್ಲಿ ಆಟ ಆಡ್ತಾ ಹೋದ್ರೆ ಅಲ್ಲೇ ಒಂದು ಬಂಡೆ ಮೇಲೆ ಕುತ್ಕೊಂಡು ನನ್ನ ಕಾಲನ್ನ ನೀರೊಳಗಡೆ ಬಿಟ್ಟು ಆಟ ಆಡ್ತಿದ್ರೆ ಪುಟ್ ಪುಟ್ ನೀರುಗಳು ನನ್ನ ಕಾಲನ್ನ ಕಚ್ತಾ ಇದ್ರೆ ಎಷ್ಟು ಕಚ್ಚಗುಳಿ ಅನಿಸುತ್ತೆ ಗೊತ್ತಾ? ಹಾಗೆ ಪಕ್ಕದಲ್ಲಿ ದೊಡ್ಡದಾದ ಮರ ತುಂಬಾ ಹೂಗಳು. ಎದುರುಗಡೆ ಮೇಲಿಂದ ಬೀಳ್ತಾ ಇರುವಂತ ನೀರು. ಆ ನೀರಿನ ಮಧ್ಯೆ ಹೋಗಿ ಕುತ್ಕೊಂಡು ಸ್ನಾನ ಮಾಡ್ತಾ ಇದ್ರೆ ಎಷ್ಟು ಮಜಾ ಅನ್ಸುತ್ತೆ ಅಂದ್ರೆ, ನನಗೆ ಒಬ್ಬಳೇ ಬೋರ್ ಆದಾಗ ಕಾಡಿಗೆ ಹೋಗೋಣ ಅಂತ ಅನ್ಸಿದ್ರೆ ಹೋಗೆ ಪುಟ್ಟಿ. ಆದ್ರೆ ಅಮ್ಮ, ಪುಟ್ಟಿ ನೀನಿನ್ನು ಚಿಕ್ಕವಳು, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತಾನೆ ಇರ್ತಾಳೆ. ನಂಗೆ ಎಷ್ಟು ಸಿಕ್ಬರ್ತೇ ಅಂದಾಗ ಏನಾದ್ರೂ ಸಾಹಸ ಮಾಡಿ ಕಾಡಿಗೆ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಹೆದ್ರು ಪುಕ್ಲಿ ನಿನ್ ಕೈಲೆಲ್ಲ ಆಗುತ್ತೆ, ಹೋಗು. ನಾನೇನ್ ಹೆದ್ರು ಪುಕ್ಲಿ ಅಲ್ಲ. ಅಲ್ಲಾನು ಇಲ್ಲ, ಬೆಲ್ಲಾನು ಇಲ್ಲ. ಧೈರ್ಯಸ್ಥೆ ಆಗಿದ್ರೆ ಹೀಗೆ ಬಾಗ್ಲು ಮುಚ್ಕೊಂಡು ಮನೇಲಿ ಕೂರ್ತಿದ್ಯಾ? ಅಮ್ಮ ನೀನ್ ಬಂದ್ಬಿಡು. ನಾನು ಊರ್ ಸುತ್ತಕ್ಕೆ ಹೋಗಿದ್ದು ಸಂಜೆ. ಅಮ್ಮ ಮನೆಗೆ ಬಂದಾಗ ಏನಾದ್ರು ಗೊತ್ತಾದ್ರೆ ಬಿಸಿ ಬಿಸಿ ಕಜ್ಜೆ ಹೆಂಗ್ ನೋಡ್ತಾಳೆ ಗೊತ್ತಾ? ಸ್ಯಾಂಪಲ್ ತೋರಿಸ್ಲಾ? ಕೆಲಸಕ್ಕೆ ಬಂದ್ರೆ ಏನ್ ಮಾಡ್ತೀಯ ಹೇಳು? ಕೆಲಸಕ್ಕೆ ಬಂದ್ರೆ ಅಮ್ಮನ ಬರುತ್ತಲ್ಲ ಅವಳಿಗೆ, ಹೇಗೆ ಹೋಗ್ಲಿ ನಾನು? ಅದಕ್ಕೆ ಒಂದು ಐಡಿಯಾ ಇದೆ. ಕೆಲಸಕ್ಕೆ ಬರ್ತಿದ್ದಂಗೆ ಖಬರ್ದಾರ್ ಒಳಗ್ ಬಂದ್ರೆ ಹುಷಾರ್ ಅನ್ಬಿಡ್ತೀನಿ. ಯಾವ್ದೋ ಭೂತ ಪ್ರೇತ ಇರ್ಬೇಕು ಅಂತ ಓಡೋಗ್ಬಿಡ್ತಾಳೆ. ಕಾಡಿಗೆ ಹೋಗ್ಬೇಕನ್ಸಿದ್ರೆ ಹೋಗೆ ಪುಟ್ಟಿ. ಆದ್ರೆ ಒಬ್ಳೆ ಹೇಗ್ ಹೋಗ್ಲಿ? ನೀನು ಬಂದಿದ್ರೆ ಚೆನ್ನಾಗಿರ್ತಿದ್ದ. ನಾನು ಹೆಂಗ್ ಬರ್ಲಿ? ನೋಡು, ಬೆಳಿಗ್ಗೆಯಿಂದ ನೀ ನನ್ಗೆ ಎಷ್ಟೊಂದು ಚೈತನ್ಯ ಕೊಟ್ಟಿದ್ದೆ ಅಲ್ವಾ? ನನ್ಗೆ ನಿನ್ ದೇಹ ಬೇಡ, ನಿನ್ ಚೈತನ್ಯ ಬಂದ್ರೆ ಸಾಕು. ಬರ್ತೀಯ ಅಲ್ವಾ? ಓ ಸರಿ, ನನ್ ಫ್ರೆಂಡ್ಸ್ನು ಕರೀಲಾ? ಏ ಟಿಮ್ಮಿ ಬಾ. ಏ ರಿಮಿ ಬಾ. ಏ ಸೊಳ್ಳೆ ತಪ್ಪಕ್ ಸೊಳ್ಳೆ, ನೀನು ಬರ್ತಿದ್ಯಾ? ಬಾ. ಹಾ ಏನು, ನೀವು ಬರ್ತೀರಾ? ಬಂದೇ ಇರಿ. ಓ ಅಷ್ಟು ದೂರ ನಡ್ಕೊಂಡ್ ಬರಕ್ಕಾಗಲ್ವಾ? ನಾನೇ ಹೊತ್ಕೊಂಡು ಹೋಗ್ತೀನಿ, ಬನ್ನಿ. ನನ್ ಫ್ರೆಂಡ್ಸು ಅಲ್ಲಿ ಮತ್ತೆ ಜಿರಳೆ. ಹೋಗೋಣ ಪುಟ್ಟಿ? ಕಾಡಿಗೆ ಹೋಗ್ತೀಯಾ ಪುಟ್ಟಿ, ಕಾಡಿಗೆ ಹೋಗ್ತೀಯಾ, ಕಾಡಿಗೆ ಹೋಗ್ತೀಯಾ ಪುಟ್ಟಿ, ಕಾಡಿಗೆ ಹೋಗ್ತೀಯಾ. ಎಲ್ಲ ನೋಡ್ಕೊಂಡು ಚಲೋ
ಚಲುವೆ ವಾಪಸ್ ಬರ್ತೀಯಾ? ಎಲ್ಲ ನೋಡ್ಕೊಂಡು ಚಲುವೆ ವಾಪಸ್ ಬರ್ತೀಯಾ? ಕಾಡಿಗೆ ಹೋಗ್ತೀನಿ ನಾನು, ಕಾಡಿಗೆ ಹೋಗ್ತೀನಿ, ಕಾಡಿಗೆ ಹೋಗ್ತೀನಿ ನಾನು, ಕಾಡಿಗೆ ಹೋಗ್ತೀನಿ, ಎಲ್ಲ ನೋಡ್ಕೊಂಡು ನಾನು ವಾಪಸ್ ಬರ್ತೀನ, ನೋಡ್ಕೊಂಡು ನಾನು ವಾಪಸ್ ಬರ್ತೀನ. ಲಾ ಲ ಲ ಲಾ 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 ಲ ಲ ಲಾ 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 ಲ ಲ ಲಾ 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 ಲ ಲ ಲಾ 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 ಲ ಲ ಲಾ 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 ಲ ಲಾ 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 la 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 aha ha 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 la 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 ಮುಂದೆ ಇಡಿ ಮುಂದೆ ಇಡಿ ಮುಂದೆ ಇಡಿ ತುಂಬಾ ಹಿಂದಾಯ್ತು. ಎಸ್, ಈ ಪುಸ್ತಕ ತೆಗಿರಿ. ಗಂಡು ಹೆಣ್ಣು ಹಗಲು ರಾತ್ರಿ ಭೂತ ದೇವರು ಮಾಡಿ
ಹತ್ತಿದ್ದೇವೆ. ದೇವರ ಓಡಿಸಿ ಮನುಷ್ಯರ ದೇವರ ಓಡಿಸಿ ಹೋಗಿಸ್ಕೊಂಡಿದ್ವಿ. ದೇವವೇ ತುಂಬಿ ಇದರಿಂದಾಗಿ ಹೆದರದಂತ ಮನುಷ್ಯರು ಜಗತ್ತಿನ ಮೂಲ ಮೂಲೆಗಳಿಂದ
ಹೇಳ್ದಂಗ್ ಮಾಡಿಯಾ, ಹಾಗಾಗಿ ನೀವು ನಮ್ಗೆ ಬೇಡ. ಅದೇನು ನಿಮ್ ವಿಚಾರ ನಾಗರಿಕತೆ ಸಂಸ್ಕೃತಿ ಅನ್ಕೊಂಡು ನೀವು ನಿಮ್ಮ ಹಿರೀಭೂತ ಮೂಲ ಕೂತೀರಿ. ನಮ್ಮ ಯಜಮಾನರು ಸಿಂಹಾಸನ ಕುಂಡಿದ್ದಾರೆ. ಆಗದೇ ಇಲ್ಲ ಅಂತಾದ್ರೆ ಬಲವಂತ ಮಾಡಿ ಅಧಿಕಾರ ಕಿತ್ಕೋಬೇಕಾಗುತ್ತೆ. ಇವನು ಯಾವುದಕ್ಕೂ ಏಸುವವನಲ್ಲ. ಮಗನೆಂಬ ಮೋಹವನ್ನ ಬದಿಗಿಟ್ಟು ನನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲೇಬೇಕು. ಒಟ್ಟಾಗಿ ಭೂತಗಳನ್ನ ಸಂಪರ್ಕಿಸಿ ಆಪರೇಷನ್ ಮಾಡಿ ರೆಸಾರ್ಟ್ ರಾಜಕೀಯ ಮಾಡಬೇಕು. ಏನಾದರೂ ಒಂಚೂರು ಕೊಟ್ಟು ನಮ್ಮನ್ನು ಅವರ ಬೆಂಬಲಿಸುವಂತೆ ನೋಡಿಕೊಳ್ಳಬೇಕು. ಸೂಪರ್. ಅಲ್ಲಿಯವರೆಗೆ ಅವನು ಹೇಳಿದುದನ್ನು ಒಪ್ಪಿದಂತೆಯೇ ನಟಿಸುವುದು ಸೂಕ್ತ. ಅಯ್ಯ ಮಗನೇ, ನೀನು ಹೇಳಿದಂತೆಯೇ ಆಗಲಿ. ಅದನ್ನು ನಾನು ಸೂಕ್ತ ಮೂತ್ರದಲ್ಲಿ ಮುಹೂರ್ತದಲ್ಲಿ ಮಾಡುವೆನು. ಮುಹೂರ್ತ ಅದಕ್ಕೆ ಅಂತಂದ್ರೆ ಮುಹೂರ್ತ ನಿಮ್ ಮುಂದೆ ತಕ್ಕಡೆ ಒಗಾಯಿಸೋದು, ನಮ್ಮ ಯಜಮಾನನ ಸಿಂಹಾಸನದಲ್ಲಿ ಲಗಾಯಿಸೋದು ಅಷ್ಟೇಯ. ಪ್ರಭು ನಾಟಕ ಮಾಡ್ತಾನೆ ಮುದ್ದ. ಅಷ್ಟು ಸುಲಭನಾದ ಅಧಿಕಾರ ಬಿಟ್ಕೊಡಕ್ಕಿಲ್ಲ. ಇಷ್ಟು ದಿವಸನೇ ಬಿಟ್ಟು ಕೊಡ್ತಿರೋರು ಇವಾಗ ಬಿಟ್ಟು ಕೊಟ್ಬಿಟ್ಟಾನ. ಕಾಡಿಗೆ ಹೋಗ್ತೀವಿ ನಾವು, ಕಾಡಿಗೆ ಹೋಗ್ತೀವಿ, ಬೆಟ್ಟ ಗುಡ್ಡ ಕಾಡು ಕಣಿವೆ ಹುಡ್ತಾ ಬರ್ತೀವಿ. ಕಾಡಿಗೆ ಹೋಗ್ತೀವಿ ನಾವು, ಕಾಡಿಗೆ ಹೋಗ್ತೀವಿ, ಬೆಟ್ಟ ಗುಡ್ಡ ಕಾಡು ಕಣಿವೆ ನೋಡಲು ಬರ್ತೀವಿ. ಏನದು ಶಬ್ದ? ಯಾರು ನಮ್ಮ ರಾಜ್ಯವನ್ನ ಪ್ರವೇಶಿಸಿದಂತಿದೆ. ನಿಮ್ಮ ಆಡಳಿತದಾಗಿ ಯಾರು ಬೇಕಾದ್ರೂ ಹೇಳದೆ ಕೇಳದೆ ನಮ್ಮ ಗಡಿ ಪ್ರವೇಶಿಸುವಂತಾಗಿದೆ. ಪ್ರಭು ಬರ್ತಿರೋರು ಯಾರೋ ಮನ್ಸಿದಂಗದೆ. ಭೂತಗಳ ಪ್ರಭಾವ ತೋರಿಸಲು ಇದು ಸರಿಯಾದ ಸಮಯ. ಮಂತ್ರವಿದ್ಯೆಯ ಮೇಲೆ ಪುನಃ ಎಲ್ಲರಿಗೂ ನಂಬಿಕೆ ಉಂಟಾಗುವಂತೆ ಮಾಡೋಣ. ಅಲ್ಲಿಯವರೆಗೂ ಮರದ ಮರೆಯಲ್ಲಿ ನಿಂತು ನೋಡೋಣ. ಅಧಿಕಾರ ಹೆಂಗೆ ಯಾವಾಗ ಕಿತ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. कौन रे इन्हें किसका टिंको मने ससा नसले को मशीन लेके मारता तुम्हें. कौन रे इन्हें किसका टिंको मने ससा नसले को मशीन लेके मारता तुम्हें. कौन रे इन्हें किसका टिंको. कौन रे इन्हें रे दारा साइड को जा रे. ಮುದಿತಾನ ಅನ್ನೋದು ಭೀಕರವಾದದ್ದು. ಅಲ್ಲ, ಈ ಹುಡುಗರು ಹಿಂಗ ಹಾಡೋದು ಕುಡಿಯೋದು ನೋಡ್ತಾ ಇದ್ರೆ ನಾನು ಆ ವಯಸ್ಸಲ್ಲಿ ಹಿಂಗೆಲ್ಲ ಮಾಡಿದ್ನ ಅಂತ ಆಶ್ಚರ್ಯ ಆಗ್ತದೆ. ಹೌದು, ಏನಾಯ್ತಪ್ಪ? ನಿಂತು ಕಾಲು ನೋಯ್ತಾ ಇದೆ. ಅಯ್ಯೋ ಬಾ, ಮರದ ಕೆಳಗೆ ವಿಶ್ರಾಂತಿ ಪಡೆಯೋಣ. ಹೋಗೋಣ ಪಾಪ. ಕಾಡಿಗೆ ಬಂದೇವಾ ನಾವು, ಕಾಡಿಗೆ ಬಂದೇವಾ, ಕಾಡಿಗೆ ಬಂದೇವಾ ನಾವು, ಕಾಡಿಗೆ ಬಂದೇವಾ, ಬೆಟ್ಟ ಗುಡ್ಡ ಕಾಡು ಕಣಿವೆ ನೋಡಲು ಬಂದೇವಾ. ಕಾಡಿಗೆ ಬಂದೇವಾ ನಾವು, ಕಾಡಿಗೆ ಬಂದೇವಾ, ಬೆಟ್ಟ ಗುಡ್ಡ ಕಾಡು ಕಣಿವೆ ನೋಡಲು ಬಂದೇವಾ. ಚಿಟ್ಟೆ ಹೂಗಳ ಮೇಲೆ
ಕಾಡಿಗೆ ಹೋಗ್ತೀವಿ ನಾವು ಕಾಡಿಗೆ ಬರ್ತೀವಿ, ಬೆಟ್ಟ ಗುಡ್ಡ ಕಾಡು ಕಣಿವೆ ನೋಡಲು ಬರ್ತೀವಿ. ಕಾಡಿಗೆ ಬಂದೆವು ನಾವು ಕಾಡಿಗೆ ಬಂದೆವು, ಬೆಟ್ಟ ಗುಡ್ಡ ಕಾಡು ಕಣಿವೆ ನೋಡಲು ಬಂದೆವು. ಲಾಲಾ 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 ಆಹಾ, ಎಷ್ಟು ಚಂದ ಚಂದ ಅಂದರೆ ಚಂದ. ಇವಳನ್ನ ಬಿಟ್ಟು ಬೇರೆ ಯಾರನ್ನ ರಾಣಿ ಮಾಡ್ಕೊಳ್ಳಿ? ಇವಳನ್ನ ನೋಡಿ ನಾನು ಪೂರಾ 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 ಸೋತು ಹೋಗಿದ್ದೇನೆ. ಎಲ್ಲಿ ಕಳೆದೋಗಿದ್ದೀರಿ? ಸಿಂಹಾಸನ ಸಂಗತಿ ಬಿಟ್ಬಿಟ್ರ? ನನಗೆ ಅವಳು ಸಿಂಹಾಸನ ಎರಡು ಒಟ್ಟೊಟ್ಟಿಗೆ ಬೇಕು. ಅವಸರ ಮಾಡ್ಕೊಂಡು ಹೋದ್ರೆ ಅವಳು ಎದುರ್ಕಣ ಖಂಡಿತ. ಹೋಗಿ ಸಿಂಗಾರ ಮಾಡ್ಕೊಂಡು ಮುಖದಾಗೆ ತಿರುಗಿ ಸೂಸ್ಕೊಂಡು ವಿರೋಧಿಯಿಂದ ಅಮ್ಮಣ್ಣಿ ನಾನು ನಿನ್ನ ವಿರೋಧಿ ಮಾಡ್ತೀನಿ ಅನ್ಬೇಕು. ಕೈಯಾಗೆ ಕೊಟ್ಟಿ ಅಮ್ಮಣಿ ಪ್ಯಾರ್ಗೆ ಆಗ್ಬಿಟ್ಟೈತೆ ನಂಬಿಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಅವಳು ಬೇಟ ಹುಡುಗಿ, ಅಮ್ಮಣ್ಣಿ ಗಿಮ್ಮಣ್ಣಿ ಅಂದ್ರೆ ಆಗಕ್ಕಿಲ್ಲ. ವಿರೋಧಿಯಿಂದ ಅನ್ಬೇಕು. ಡಾರ್ಲಿಂಗ್ ಎಲ್ಲ ಆಮ್ಯಾಕ್ ಅನ್ನೋದು, ಇವಾಗ ಅಮ್ಮಣ್ಣಿ ಅನ್ಬೇಕು. ಡಾರ್ಲಿಂಗ್ ಅನ್ಬೇಕು. ಅಮ್ಮಣ್ಣಿ ಅನ್ಬೇಕು. ಡಾರ್ಲಿಂಗ್ ಅನ್ಬೇಕು. ಅಮ್ಮಣ್ಣಿ. ಸಾಕು ನಿಮ್ಮವ್ವ. ಹೋಗಿ ಪುಷ್ಪ ತಗೊಂಬನ್ನಿ, ಸಿಂಗರಿಸಿಕೊಂಡು ಬರೋಣ. ಲಾಲಾ 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 ಯಾತಾಗೆ ಹಿಂಗೆ ಗತ್ತಲಿ ನೀವು ನಡ್ಕೊಂಡು ಹೋಗಿ ಮುಂದೆ ನಿಂತು ಏನೇ ಬುಲ್ಬಲ್ ಬಾರೆ ಹೋಗೋಣ ಅಂದ್ರೆ ಹಿಂದಿಂದೆ ಬರ್ಲೇರ್ತಾನ. ನಿಂದಾದ್ಮೇಲೆ ಆದ್ಮೇಲೆ ನನಗೊಂದು ಚಾನ್ಸು. ನಾನ್ ಸೀನಿಯರು, ನಿನ್ ಮೊದಲು ನಾನು ಸೀನಿಯರು. ಅವಳು ನನ್ನ ರಾಣಿಯಾಗು. ನಡಿ ಎಲ್ಲವಳೆ? ಲಾಲಾ 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 ಹೂವುಗಳು 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 ಇಳೆಯ ತುಂಬೆಲ್ಲ ಹೂವುಗಳು, ಇಳೆಯ ತುಂಬೆಲ್ಲ ಹೂವುಗಳು, ಬಾನ ತುಂಬೆಲ್ಲ ಹೂವುಗಳು, ಬಾನ ತುಂಬೆಲ್ಲ ಹೂವುಗಳು, ಮೈ ಮನದ ತುಂಬೆಲ್ಲ ಹೂವುಗಳು, ಹೂವುಗಳು 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 ಹೂವುಗಳು. ಲಾಲಾ हमारे दिल्ली अभी कमिया ಗುಡ್ಗುಡಿ ಅಂಟ್ರಿಕಲ್ಲಿ ವಾಟ್ ಗುಡ್ಗುಡಿ ಅಂಟ್ರಿಕಲ್ಲಿ ಬಸ್ ಸ್ಟ್ಯಾಂಡ್, ವಾಟ್ ಗುಡ್ಗುಡಿ ಅಂಟ್ರಿಕಲ್ಲಿ ಬಸ್ ಸ್ಟ್ಯಾಂಡ್. ಯಾರೋ ನೀನು?
ಬಂದಿದ್ದೀನಿ. ಇವ್ರನ್ನ ಓಡಿಸೋದಕ್ಕೆ ನಾನೊಬ್ಬನೇ ಸಾಕು. ಆತಳ ವಿತಳ ರಸಾತಳ ತಳಾತಳ ಪಾತಾಳಗಳೆಂಬ ಈ 7 ಲೋಕಗಳಲ್ಲೂ ಅನನ್ಯನೆಂದು ಅಪರಾಜಿತನೆಂದು ಪ್ರಖ್ಯಾತನಾದ ನಾನು ಸೊಳ್ಳೆ ಉರುಫ್ ಮಸ್ಕಿಟೋ ಉರುಫ್ ಮಚ್ಚರ್ ಎಂಬಿತ್ಯಾದಿ ಪ್ರಖ್ಯಾತವಾದಂತಹ ಬಿರುದುಗಳನ್ನು ಅಳಕುತ್ತನಾದ ನನ್ನ ಪ್ರಹಾರಗಳನ್ನು ಎಲೆ ಕೂಡ ತೆಗೆದುಕೋ. ಮಳೆ ಹೊಡೆದು ಎಲ್ಲ ಚರಂಡಿ ಅರ್ಧಕ್ಕರ್ಧ ನಿಂತಿವೆ ಕೆಲಸ. ಸೊಳ್ಳೆಗಳು ಈ ಅಂತ ಎಲ್ಲ ಕಡೆ ಆವರಿಸ್ಕೊಂಡಿದೆ. ಹಚ್ಚಿದ್ರೆ ಡೆತ್ ಸರ್ಟಿಫಿಕೇಟ್ ಗ್ಯಾರಂಟಿ. ಡೆಂಗು ಗೊತ್ತಾ? ಮಲೇರಿಯಾ ಗೊತ್ತಾ? ಮಲೇರಿಯಾ ಗೊತ್ತಾ? ಗೊತ್ತಾ? ಬಟಾಲ್ ಅಪಮಾನ! ನನ್ನದೇ ರಾಜ್ಯದೊಳಗೆ ಏಕಶ್ಚಿತ್ತೊಂದು ಸಾಧಾರಣ ಹುಡುಗಿಯಿಂದ ಅಪಮಾನ. ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಆಗಕ್ಕಿಲ್ಲ. ನೋಡಿರಿ ಬಂದ್ಬಿಡೋಣ. ಬೇಡ, ನನ್ನ ಅಜ್ಜನ ಮಂತ್ರವಿದ್ಯೆ ಪ್ರಯೋಗಿಸಿ ಆ ಪುಷ್ಪವತಿಯನ್ನ ಸಂಮೋಹನ ಮಾಡೋಣ. ತಯಾರಿ ಮಾಡಿ. ಆಕಾಶವನ್ನೇ ಕವಚ ಹಾಕಿ ಬಾಣಲೆ ಮಾಡಿ. ಚಂದ್ರನ ತಂದ ಹನಿಮಂಜು. ನಕ್ಷತ್ರಗಳ ಹನಿನೀರು. ಹಸುಳೆಯ ಕತ್ತು ಕುಯ್ದಾಗ ಸುರಿಯುವ ಲೆಕ್ಕರು ಹುಯಿರಿ. ಇದೆಲ್ಲ ಬಾಣಂತಿ ಎಲುಬಿನಿಂದ ಕದಡಿ. ಮನುಷ್ಯನ ಮಾಂಸ ಸುರಿರಿ. ಹಂದಿಯ ನೆಲ ಸುರಿರಿ. ಕುದಿ ಕುದಿ ಪಾಕ ಉರಿ ಉರಿ ಬೆಂಕಿ ಉರಿಯಲ್ಲಿ ಬೆಂಕಿ ಕುದಿಯಲ್ಲಿ ಪಾಕ ಕುದಿ ಕುದಿ ಪಾಕ ಉರಿ ಉರಿ ಬೆಂಕಿ ಉರಿಯಲ್ಲಿ ಬೆಂಕಿ ಕುದಿಯಲ್ಲಿ ಪಾಕ ಕುದಿ ಕುದಿ ಪಾಕ ಉರಿ ಉರಿ ಬೆಂಕಿ ಕುದಿಯಲ್ಲಿ ಪಾಕ ಉರಿ ಉರಿ ಬೆಂಕಿ ಕುದಿಯಲ್ಲಿ ಪಾಕ ಉರಿ ಉರಿ ಬೆಂಕಿ ಕುದಿಯಲ್ಲಿ ಪಾಕ ಉರಿಯಲ್ಲಿ ಬೆಂಕಿ. ದೀಪಕ್ ಮಗಿದ್ದ
ಬಿಟ್ಕೊಂಡ್ಬಿಟ್ಟೆ ಬಿಟ್ಟಿದ್ರಕ್ಕ. ಜೀವ ಉಳಿಸ್ಕೊಳಕ್ ಆಗ್ಲಿಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ಮಿಬ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನಮ್ಮ ಪುಟ್ಟಿನ ಜೋಪಾನ ಕರ್ಕೊಂಡು ಬಂದಿದ್ದೀರಾ. ಪರವಾಗಿಲ್ಲ, ಪುಟ್ಟಿ ಬಂದ್ಲಲ್ಲ. ನಿಜ ನೋಡಿ, ಮಕ್ಕಳಿಗೆ ಅನುಭವ ಇರಲ್ಲ. ಹೀಗೆ ಅಪ್ಪ ಅಮ್ಮನ್ಗೆ ಬುದ್ಧಿ ಕಲ್ಸಕ್ಕೆ ಅಂತ ಹೋಗಿ ತೊಂದ್ರೆ ಸಿಗಾಕೊಂಡ್ಬಿಡ್ತಾರೆ. ಯಾವ ಮಕ್ಕಳು ಸಹ ತಮಾಷೆಗೂ ಹೀಗ್ ಮಾಡ್ಬಾರ್ದು. ಏನಂತೀರಾ? ಇದು ನಮ್ ಪುಟ್ಟಿ ಪುನರ್ಜನ್ಮ. ಅವ್ಳ ಬರ್ತ್ಡೇ ಪಾರ್ಟಿ ಇನ್ನೊಂದ್ಸಲಿ ಸೆಲೆಬ್ರೇಟ್ ಮಾಡೋಣ. ಬಾರಿ ಅಕ್ಕ, ಖಂಡಿತ ಸೆಲೆಬ್ರೇಟ್ ಮಾಡೋಣ. ಪುಟ್ಟಿ, ಬಾಯ್ ಬಾ, ಪುಟ್ಟಿ ಬಾ. ಪುಟ್ಟಿ, ನಿಂಗ್ ಯಾವ ಕೇಕ್ ಇಷ್ಟ ಹೇಳು, ಆರ್ಡರ್ ಮಾಡ್ಬಿಡ್ತೀನಿ. ಅಲ್ಲ ಅಕ್ಕ 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 ಕೇಕು ಗೀಕು ಏನು ಆರ್ಡರ್ ಮಾಡ್ಬೇಡ. ನಾ ಟ್ರೆಕ್ಕಿಂಗ್ ಇಂದ ಬರ್ತಾ ಕಲ್ಲಂಗಡಿ ತಂದಿದ್ದೀನಿ. ಅದನ್ನೇ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಆಯ್ತು, ಬನ್ನಿ ಬನ್ನಿ. ಕಲ್ಲಂಗಡಿ ಹಣ್ಣು ಬಂತು. ಬಾರೆ ಪುಟ್ಟಿ. ಶುಭಾಶಯವು 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 ನಿನಗೆ, ಒಳಿತಾಗಲಿ ಗೆಲುವಾಗಲಿ ನಮ್ಮಯ್ಯ ಪುಟ್ಟಿಗೆ. ಶುಭಾಶಯವು 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 ನಿನಗೆ, ಒಳಿತಾಗಲಿ ಗೆಲುವಾಗಲಿ ನಮ್ಮಯ್ಯ ಪುಟ್ಟಿಗೆ. ಶುಭಾಶಯವು 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 ನಿನಗೆ, ಒಳಿತಾಗಲಿ ಗೆಲುವಾಗಲಿ ನಮ್ಮಯ್ಯ ಪುಟ್ಟಿಗೆ. ಆತ್ಮೀಯರೇ, ಜ್ವಲಂತ ಕೌಟುಂಬಿಕ ಗಂಭೀರವಾದ ವಿಷಯವನ್ನು ಸೂಕ್ಷ್ಮವಾಗಿ ಕಡಿಮೆ ಅವಧಿನಲ್ಲಿ ನಮ್ಮ ಮುಂದೆ ಸಾದರಪಡಿಸಿದ್ದಾರೆ. ನಿಜವಾಗಲೂ ನಿರ್ದೇಶಕರಿಗೆ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಈ ಒಂದು ನಾಟಕವನ್ನು ಇಂತಹ ಕಡಿಮೆ ಅವಧಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಾವು ನಿಜವಾಗಲೂ ವೃತ್ತಿಪರರಾಗದಿದ್ದರೂ ಸಹ, ಹವ್ಯಾಸಿ ಕಲಾವಿದರಾದರೂ ಸಹ ಅದ್ಭುತವಾಗಿ ಅಭಿನಯ ನೀಡಿದಂತಹ ನಮ್ಮೆಲ್ಲ ಪೋಷಕರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತುಂಗಾ ಅವರೇ, ದಯವಿಟ್ಟು. ಕೂಡು ಕುಟುಂಬದ ವ್ಯವಸ್ಥೆಯಿಂದ ದೂರ ಸರಿದ ಇಂದಿನ ಸಮಾಜದಿಂದ ಸೃಷ್ಟಿಯಾದ ಚಿಕ್ಕ ಕುಟುಂಬಗಳಲ್ಲಿ ಉದ್ಯೋಗಸ್ಥ ತಂದೆ ತಾಯಿಯ ನಡುವೆ ಒಂದು ಪ್ರೌಢ ಹೆಣ್ಣು ಮಗು ಮನೆಯಲ್ಲಿ ಅನುಭವಿಸುವ ಒಂಟಿತನ ಮತ್ತು ಅದನ್ನು ನಿಭಾಯಿಸಲು ಕಷ್ಟಪಡುವ ತಂದೆ ತಾಯಿ ಮತ್ತು ಮಗುವಿನ ಬದುಕಿನ ಮೇಲೆ ಬೀಳುವ ಬೆಳಕನ್ನು ಚೆಲ್ಲುವಂತಹ ನಾಟಕ ಪುಟ್ಟಿಯ ಪಯಣವಾಗಿತ್ತು. ಈ ನಾಟಕಕಾರರಾದಂತಹ ರಾಮಚಂದ್ರ ದೇವ ಅವರ ಪತ್ನಿ ಶಶಿಕಲಾ ರಾಮಚಂದ್ರ ದೇವ ಅವರು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಟಕದ ಪ್ರಸ್ತುತಿ ಅರಿವು ರಂಗ, ನಿರ್ದೇಶನ ಮತ್ತು ಸಂಗೀತವನ್ನು ಮಾಡಿಕೊಟ್ಟಂತಹ ಬರ್ಟಿ ಒಲೆಯವರ ಅಣ್ಣ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ರಂಗದ ಹಿಂದೆ ಕೆಲಸ ಮಾಡಿದಂತಹ ರಂಗ ಪರಿಕರ ಮತ್ತು ಪ್ರಸಾದನ ಶ್ರೀಕಾಂತ್ ಕಣಜ, ಬೆಳಕು ಜೀವನ್ ಕುಮಾರ್ ಹೆಗ್ಗೂಡು, ರಂಗಸಜ್ಜಿಕೆ ಮತ್ತು ಸಂಗೀತ ಸಹಾಯ ಕಾಜು, ನೃತ್ಯ ಸಂಯೋಜನೆ ಮತ್ತು ವಸ್ತ್ರ ವಿನ್ಯಾಸ ನೇತ್ರ ಎಸ್, ಬೆಳಕು ಜೀವನ್ ಕುಮಾರ್ ಅವ್ರ ಜೊತೆಗಾರರಂತ ಮಧು ಬೆಳಕು ಮಾಡಿದ್ದಾರೆ, ನಮಗೆಲ್ಲ ಬೆಳಕು ಕೊಟ್ಟಿದ್ದಾರೆ. ಈಗ ಶಶಿಕಲಾ ರಾಮಚಂದ್ರ ದೇವ ಅವರು ನನಗೆ ಈ ನಾಟಕ ನೋಡಿದಾಗ ಇದನ್ನೇ ಮಾಡಿಸ್ಬೇಕು ಅನ್ನಿಸ್ತು. ಜೊತೆಗೆ ಈ ನಾಟಕ ಮತ್ತೆ ಇದೇ ಥರದ ಸಾಕಷ್ಟು ನಾಟಕಗಳು ಅರಿವಿನಲ್ಲಿ ಮಾಡುವ ಯೋಚನೆ ಇದೆ. ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ನಟರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಇಷ್ಟಪಟ್ಟಿದ್ದಾರೆ. ದಯಮಾಡಿ ಶಶಿಕಲಾ ರಾಮಚಂದ್ರ ದೇವ ಅವರು ನಮ್ಮ ನಟರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ನಾನು ಪಾತ್ರ ಪರಿಚಯವನ್ನ ಹಾಗೆ ಮಾಡ್ತೀನಿ. ರೋಹಿತ್ ಬಾಟ್ನಿ ಅವರು ಹಿರಿಭೂತದ ಪಾತ್ರದಲ್ಲಿ ನಮ್ಮನ್ನ ರಂಜಿಸಿದ್ರು. ದೀಪಕ್ ಅವರು ತಂದೆ ಮತ್ತು ನಾಯಿ ಪಾತ್ರವನ್ನ ನಿರ್ವಹಿಸಿದ್ರು. ಥ್ಯಾಂಕ್ ಯು ಮೇಡಮ್. ನಮ್ಮ ವಿಶ್ವನಾಥ್ ಅವರು ಕಲ್ಲುಲ್ಟಿಯ ಪಾತ್ರದಲ್ಲಿ ನಿರ್ವಹಿಸಿದ್ರು. ನೇತ್ರ ಅವರು ಆದಿಮಾಯೆ ಮತ್ತೆ ತಾಯಿಯ ಪಾತ್ರವನ್ನ ನಿರ್ವಹಿಸಿದ್ರು. ಪುಟ್ಟಿ ಪಾತ್ರದಲ್ಲಿ ನಂದಿನಿ ನಂಜಪ್ಪ, ಚಲಪತಿ ಆರ್ ಹಿರಿಭೂತದ ಪಾತ್ರವನ್ನ ಮಾಡಿದ್ರು. ಪವಮಾನ ಇವರು ಪಂಜುರ್ಲಿಯ ಪಾತ್ರವನ್ನ ನಿರ್ವಹಿಸಿದ್ರು.
ಮರಿಭೂತದ ಪಾತ್ರವನ್ನ ಮಾಡಿದವರು ಡಾಕ್ಟರ್ ರಾಜಶೇಖರ್ ಭಗವತಿ. ಅವರ ಪತ್ನಿಯಾದಂತ ಅನುಶ್ರೀ ಅವರು ಕಪಾಟು ಮತ್ತು ಚಿಕ್ಕಮ್ಮನ ಪಾತ್ರ ನಿರ್ವಹಿಸಿದ್ರು. ಆನಂದ್ ಅವರು ಸೊಳ್ಳೆ ಪಾತ್ರ ಮತ್ತೆ ದಾರಿ ಹೋಕನ ಫ್ರೆಂಡ್ನ ಪಾತ್ರ ಮಾಡಿದ್ರು. ಮಹೇಶ್ ಅವರು ಬೆಕ್ಕು ಮತ್ತೆ ಫ್ರೆಂಡ್ ಪಾತ್ರ ಮಾಡಿದ್ರು. ನಮಗೆ ಒಂದು ಕಡಿಮೆ ಅವಧಿಯಲ್ಲಿ ನಾಟಕವನ್ನ ಅತ್ಯಂತ ಪ್ರೀತಿಯಿಂದ ಮಾಡಿ ಮಕ್ಕಳಿಗೆ ಈ ನಾಟಕ ತಲುಪಬೇಕು ಅನ್ಸೋದು ಒಂದು, ಜೊತೆಗೆ ಅರಿವು ಹಬ್ಬದಲ್ಲಿ ಈ ಓಪನ್ ಫೀಲ್ಡ್ ಅಲ್ಲಿ ನಾಟಕ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮ ಆದ್ಮೇಲೂ ಕೂಡ, ಮಾತುಗಳಾದ್ಮೇಲೂ ಕೂಡ ಊಟ ನಡೀತಾ ಇದ್ರು. ನೀವೆಲ್ಲರೂ ಮುಂದೆ ಕೂತು ಈ ಪ್ರಯತ್ನವನ್ನ ಮೆಚ್ಚಿ ನಮ್ಮ ಮುಂದೆ ಇದ್ದೀರಿ. ನಿಮ್ಮೆಲ್ರಿಗೂ ನಾನು ನಮ್ಮೆಲ್ಲ ನಟರ ಪರವಾಗಿ, ರಾಮಚಂದ್ರ ದೇವ ಅವರ ಪರವಾಗಿ, ಶ್ರೀಮತಿ ರಾಮಚಂದ್ರ ದೇವ ಅವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಯಮಾಡಿ ನೀವು ಮುಂದೆ ಕೂತವರು ಊಟ ಮಾಡಿ ನಮ್ಮ ಮನರಂಜನೆಯನ್ನ, ಜೊತೆಗೆ ನಾವೇನು ನಮ್ಮ ಅಲ್ಪ ಸಮಯದಲ್ಲಿ ಮಾಡಿದಂಥ ಈ ಪ್ರಯತ್ನಕ್ಕೆ ನೀವು ಇದ್ದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದಕ್ಕೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ನಿರೂಪಣೆಯ ಭಾಗವನ್ನ ಮಾಡಿದವರು ನಟರಾಜ್ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಬಂದ್ರು. ದಯಮಾಡಿ ಮುಂದೆ ಬನ್ನಿ ನಟರಾಜ್ ಅವರು. ಮತ್ತೆ ತುಂಗಾಂಬ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯನ್ನ ಕೊಡಬೇಕು ಅಂತ ಕೇಳ್ಕೊಡ್ತೀನಿ.